ಫ್ಯಾಕ್ಟ್ ಹೇಳಿದಾರೆ ಅಷ್ಟೇ. ಅಲ್ಲಿ ಕರ್ನಾಟಕದಲ್ಲಿ ಇಲ್ಲ, ಹಾಗಾಗಿ ನಾವು ಮಾನ್ಯ ಮಾಡಕ್ಕಾಗಲ್ಲ ಅಂತ. ನೀವು ಇಲ್ಲಿ ಮಾಡದ್ಮೇಲೆ ಅವ್ರು ಜಾರಿ ಮಾಡ್ತಾ ಇದ್ರೇನು? ಏನ್ ಮಾಡಿದ್ರು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ನಾನು ಹೇಳೋವಂಥದ್ದು ಏನು ಅಂದ್ರೆ 2013ರಿಂದ 18ರಲ್ಲಿ ತಾವಿದ್ರಿ, ಅವಾಗ ಪತ್ರ ಬರೆದ್ರಿ, ಆ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಅವಾಗ ಜಾರಿ ಆಯ್ತು. ಈಗ ಪತ್ರ ತೋರಿಸಿ ಅಂತಂದ್ರಿ. ಅಲ್ಲ ಸರಿ, ಅದಕ್ಕೆ ನಾನು ತಮ್ಗೆ ಅಭಾರಿಯಾಗಿದ್ದೀನಿ. ಹಂಗಂತ ಇರುವಂತ ಸ್ಪಿರಿಟ್ ಎರಡು ಅರ್ಥ ಮಾಡ್ಕೋಬೇಕಲ್ಲ ನಾನು. ಉತ್ತರ ಕರ್ನಾಟಕದ ವಿರೋಧಿಗಳು ಇಲ್ಲ ನೋಡಿ, ಈ ರೀತಿ ಬಿಂಬ ರಾಜಕಾರಣ ಇದು ರಾಜಕಾರಣ ಅಲ್ಲ. ನಿಮ್ಮ ಉತ್ತರದಲ್ಲಿ ವಿರೋಧಿಗಳು ಅಂತ ಹೇಳ್ತೀರಲ್ಲ, ನೀವು ಉತ್ತರ ಕೊಡುವಾಗ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ರಾಜಕಾರಣ ಯಾಕೆ ಮಾಡ್ತೀರಿ? ಮಾತಾಡುವಾಗೆಲ್ಲಾನು ಸಹ ನಮ್ಗೆ ಓಕೆ ಸಂತೋಷ, ಏನ್ ಹೇಳ್ತಾ ಇದ್ರೆ ರಾಜಕಾರಣ ಮಾಡಬೇಡಿ ಉತ್ತರ ಕರ್ನಾಟಕದ ಅಂತ ಪಾಟೀಲ್ ರೈ ಹೇಳ್ತಾ ಇದ್ರು. ಈಗ ಏನ್ ಮಾಡ್ತಾ ಇದ್ದೀರಿ? ರಾಜಕಾರಣ ಮಾಡ್ತಾ ಇದ್ದೀರಿ. ನಿಮ್ಗೆ ಏನು ಕಿಮ್ಮತ್ತ ಇಲ್ಲ. ಸಂಗ್ರೂರೇ ಸ್ವಾಮಿ ಏನು ಎದ್ದ ಬಿಡ್ತದೆ ಸಂಗ್ರೂರ ಬುದ್ಧಿ ಐತಿ ನಿನಗೆ? ಅಲ್ಲ ಕೇಳ್ಬೇಕಲ್ಲ, ಅಲ್ಲ ಕೇಳ್ಬೇಕಲ್ಲ, ಎದ್ದು ಏನು ಹಗಲೆಲ್ಲ ಅಲ್ಲ ಆಯ್ತ್ರಿ, ಹೇಳಿ ನನಗೆ ಮಾತಾಡಿ. ಪತ್ರ ಬರೋದಕ್ ಮುಂಚೆನೆ ಅದರ ವಿಷಯನ ಪ್ರಸ್ತಾಪ ಮಾಡೋದಕ್ ಮುಂಚೆ ಆಯ್ತ್ರಿ, ಹೇಳಿದ್ರು, ಉತ್ತರನೂ ಅವ್ರು ಹೇಳಿದ್ರು. ಯಾಕೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳು ಕೇಳ್ತಾರೆ ಅನ್ನೋ ಕಾರಣಕ್ಕೆ ಕೊಡ್ಲಿಲ್ಲ. ಬಿಡಿ, ಅವ್ರು ಹೇಳಿದ್ದು ಹೇಳ್ದೆ ನಾನು, ಅದನ್ನೇ ಅವ್ರು ಹೇಳಿದ್ದನ್ನು ಹೇಳ್ದೆ. ಹೌದೌದು, ಅದು ಪ್ರಶ್ನೆನೂ ಎರಡು ಇತ್ತು. ದಿ ಸೆಂಟ್ರಲ್ ಗವರ್ಮೆಂಟ್ ಆಮೇಲೆ ಹೇಗಾಯ್ತು? ದಿ ಸೆಂಟ್ರಲ್ ಗವರ್ಮೆಂಟ್ therefore do not find the proposal of the government of Karnataka feasible. What does it mean? ಇವ್ರಿ ಮುಖ್ಯಮಂತ್ರಿ ಮಾತಾಡ ಸುಮ್ ಕೂತ್ಕೊಳ್ಳಿ. ಅದು ಮಾಡಕ್ಕಾಗಲ್ಲ ಅಂತಲೇ ಅದ್ರ ಅರ್ಥ. ಮುನಿಯಪ್ಪ ಮಾನ್ಯ ಸಭಾಪತಿಗಳೇ, UPA ಸರ್ಕಾರ ಬಂದ ಮೇಲೆ ಅದು ಹೆಂಗ್ ಫೀಸಿಬಲ್ ಆಯ್ತು, ಹೆಂಗ್ ಕೊಟ್ರು ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಈಗ ಒಂದ್ ನಿಮಿಷ ಇದನ್ನ ಕಳಿಸ್ಕೊಡ್ತೀನಿ, ನೋಡಿ ಅದನ್ನ. ಸಭಾಪತಿಗಳೇ, ಕಳೆದ UPAಗೆ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ನರೇಂದ್ರ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿ UPA ಸರ್ಕಾರಕ್ಕಿಂತ ಹೆಚ್ಚು ಹಣ ಕೊಟ್ಟಿದೆ. ಇದನ್ನ ಯಾಕೆ ಕೇಳೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು? ನರೇಂದ್ರ ಮೋದಿ ಸರ್ಕಾರ 3 ಲಕ್ಷ ಕುತ್ಕೋಬೇಕು ನೋಡಿ, ಪ್ಲೀಸ್ ಕುತ್ಕೊಳ್ಳಿ. ಆಯ್ತು ಜಸ್ಟ್ ಒನ್ ಸೈಡ್ ಮಾತಾಡಿದ್ಮೇಲೆ ಕೇಳಪ್ಪ. ಅಲ್ಲ ಮುಖ್ಯಮಂತ್ರಿ, ಐ ಆಮ್ ನಾಟ್ yielding. ಓಕೆ ಸರ್, ಐ ಆಮ್ ನಾಟ್ yielding. ಏನ್ ಹೇಳ್ಬೇಕು ತಿಳ್ಬೇಕು. ಹಾಗಾದರೆ 15ನೇ ಹಣಕಾಸಿನ ಆಯೋಗದಲ್ಲಿ 5,495 ಕೋಟಿ ಕೊಡ್ತೀವಿ ಅಂತ, ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ ಕೊಡ್ಲಿಲ್ಲ? ಆಮೇಲೆ 3,000 ಕೋಟಿ ಪೆರಿಫೆರಲ್ ರಿಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ ಕೊಡ್ಲಿಲ್ಲ? ಆಮೇಲೆ 3,000 ಕೋಟಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ ಕೊಡ್ಲಿಲ್ಲ? ಇವೆರಡೂ ಸೇರಿದ್ರೆ 11,495 ಕೋಟಿ. ಯಾಕೆ ಕೊಡ್ಲಿಲ್ಲ? 11,495 ಕೋಟಿ. ಅದ್ರ ಜೊತೆಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ
ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಫೈನಾನ್ಸ್ ಮಿನಿಸ್ಟರ್, ಅವರು 2000 ತಾಳಿ ಹೇಳ್ತೀನಿ, 2023-24 ಬಜೆಟ್ನಲ್ಲಿ, ಬಜೆಟ್ ಸ್ಪೀಚ್ 2023-24 ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ರು 5300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ವರ್ಷ ಆಯಿತು? ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರ ಬಜೆಟ್ ಕೂಡ ಮಂಡಿಸಿದ್ರು. ಅವತ್ತು 2023-24 ಬಜೆಟ್ ಮಂಡಿಸಿದ್ರು. ಆ ಬಜೆಟ್ನಲ್ಲೂ ಕೂಡ 5300 ಕೋಟಿ ರೂಪಾಯಿಗಳನ್ನ ಕೋಟ್ ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ ಅಂತ ಹೇಳಿದ್ರು. ಅದನ್ನ ಹೇಳಿ ಈಗಾಗಲೇ 3 ವರ್ಷ ಆಯ್ತಾ ಬಂತು. 3 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. 11,495 ಕೋಟಿ ಕೊಟ್ಟಿಲ್ಲ. ಆಮೇಲೆ ಆಮೇಲೆ 5300 ಕೋಟಿ ಕೊಡ್ಲಿಲ್ಲ. ಇದು ಏನೇನು ಕೊಡ್ಲಿಲ್ಲ ಅಂತ ಅನ್ನೋದನ್ನೆಲ್ಲ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಸುಮಾರು 1,25,000 ಕೋಟಿ 5 ವರ್ಷದಲ್ಲಿ ಕರ್ನಾಟಕಕ್ಕೆ ನಷ್ಟ ಆಗಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು. ಕೇಂದ್ರ ಸರ್ಕಾರಕ್ಕೆ ನಾವು ಪ್ರತಿ ವರ್ಷ 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತಾ ಇದ್ವಿ. ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗ್ತಕ್ಕಂಥದ್ದು 4.5 ಲಕ್ಷ ಕೋಟಿ. ನಾವು 1 ರೂಪಾಯಿ ತೆರಿಗೆ ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 14-15 ಪೈಸೆ. ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿ ಕೊಟ್ಬಿಟ್ಟಿದೆ. ಯಾರು ದುಡ್ಡು ಕೊಟ್ಟಿದ್ದಾರೆ? 1,25,000 ಕೋಟಿ 5 ವರ್ಷದಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಬರಲಿಲ್ಲ, ನಷ್ಟ ಆಗಿರ್ತಕ್ಕಂಥದ್ದು. ಇದು ಯಾರಿಗೆ ಹೇಳ್ಕೋಬೇಕು? ಮ್ಯಾಚಿಂಗ್ ಗ್ರಾಂಟ್ ಕೊಡಿ, ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂದ್ರೆ ಕೊಡ್ಲಿಲ್ಲ, ಇವತ್ತವರೆಗೂ ಕೊಟ್ಟಿಲ್ಲ. ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ, KKRDBಗೆ. ಅದೇ ವಿದರ್ಭ, ಮಹಾರಾಷ್ಟ್ರದಲ್ಲಿ ವಿದರ್ಭ ಕೊಡ್ತಾ ಇದ್ದಾರೆ. ಅದಕ್ಕೆ ಹೋಗೋಣ, ನಾವು ಎಲ್ಲ ಹೋಗೋಣ, ಒಂದು ನಿಯೋಗ ಹೋಗೋಣ. ಆಮೇಲೆ ಒಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ ನಾನು. ಆಮೇಲೆ ಜಲಜೀವನ್ ಮಿಷನ್ ನಲ್ಲಿ 13,000 ಕೋಟಿ ಕೊಟ್ಟಿಲ್ಲ. ಹೋದ ವರ್ಷನೂ ಕೊಟ್ಟಿಲ್ಲ, ಈ ವರ್ಷನೂ ಕೊಟ್ಟಿಲ್ಲ. ಹೇಗೆ ಅಭಿವೃದ್ಧಿ ಮಾಡೋದು? ಹೇಗೆ ಸರ್ಕಾರ ನಡೆಸೋದು? ಎಲ್ಲ ಕೊಟ್ಟಿದೆ, ಕೂತ್ಕೊಳ್ರಿ. ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದೀವಿ. ಜಲ್ ಜೀವನ್ ಮಿಷನ್ ಅಲ್ಲಿ ಏನೂ ಮಾಡಿಲ್ಲ. ಮಾತಾಡ್ಬೇಡಿ ನೋಡಿ, ನಾ ಹೇಳ್ತೀನಿ, ಪದೇ ಪದೇ ಅದು ಮಾತಾಡ್ಬೇಕು ಸರ್. ಮುಗಿಲಿ ಕೊಡ್ತೀನಿ. ಇದು 1 ನಿಮಿಷ ರೀ. ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಕೂತ್ಕೊಂಡ್ರೆ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ
not yielding. ಮುಖ್ಯಮಂತ್ರಿ ಕೇಳ್ತಾರೆ, ಈಗ I am not yielding. ಈಡಾಗ್ಲೇನು? ಈಡಾಗಿಲ್ಲ ಅವ್ರು. ನಮಗೂ ಹಕ್ಕಿದೆ ನೀವು ಮಾತಾಡಕ್ಕೆ. ಅವ್ರು ಈಡಾಗ್ಲಿ ಕೂತ್ಕೊಳ್ಳಿ ನೀವು. ಈಡಾಗ್ಲಿ ಮಾತಾಡ್ರಿ ನೀವು, ಈಡಾಗ್ಲಿ. ಸುಮ್ಮನೆ ಏನಾಗ್ತದೆ ಮಾತಾಡೋದು. ಒಂದ್ ನಿಮಿಷ ಕೇಳಿ ನೀವು ಎಲ್ಲರಿಗೂ ನಾ ಕ್ಲಾರಿಫಿಕೇಶನ್ ಕೊಡ್ತೀನಿ, ಹೆಸರು ಬರ್ಕೊಂಡಿನಿ, ಅವ್ರು ಮುಗಿದ ನಂತರ ಕೇಳಿ ಕೊಡ್ತೀನಿ. ಆಯ್ತು 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 ಪೂಜಾರ್ ಮುಖ್ಯಮಂತ್ರಿಗಳು ಒಂದೇ ನಿಮಿಷ No, no, no. I am not yielding. I am not yielding. I am not ರವಿ yielding. ಅವ್ರು ಈಲ್ಡಾಗಿರೋ ಮಾತಾಡಬೇಡಿ. ರವಿ I am not yielding. ರವಿ ಕೂತ್ಕೊಳ್ರಿ. Please ask clarifications. One side. Please ask ಕೊಡ್ತೀನಿ, clarifications. ಮಾತ್ರ I am ಕೊಡ್ತೀನಿ. not ಸಭಾಪತಿಗಳೇ, ಅಲ್ಲಲ್ಲ ಕೊಡ್ತೀನಿ, ನಾನು ಕೊಡ್ತೀನಿ. ಅವ್ರು Just a minute. ಒಂದ್ ನಿಮಿಷ ಕೇಳಿ, ಅವ್ರು ಇಲ್ಲ ನಾನು ಏನ್ ಮಾಡಿ ಸಭಾಪತಿಗಳೇ, ಕೇಳಿ, ನಾನು ನಿಮ್ಗೆ ನಾವು ಕೊಡ್ತೀನಿ. ಮುಖ್ಯಮಂತ್ರಿಗಳು ಕೊಡ್ತೀನಿ. ನಿಮಗೆ ನಾಲ್ಕೈದು ಸಾರಿ ಕೇಳಿದೀವಿ ಏನಂತ. ನಾ ಕೊಡ್ತೀನಿ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ. ಅಧ್ಯಕ್ಷರೇ. ಆಮೇಲೆ ಅವರು ನಮ್ಮ ಪ್ರಶ್ನೆಗಳಿಗೆ ಆಫ್ ಮಾಡಿ ಅದನ್ನ. clarification ಇರೋದಿಲ್ಲ. ಬಂದ್ ಮಾಡಿ ಏ ಕೂಡ್ರಿ. ಏ ರವಿಕುಮಾರ್, ನಾ ಏನು ನೋಡಿ, ನಾ ಹೇಳಿದಾಗ ನನ್ಗೆ ಗೌರವ ಕೊಡ್ಬೇಕು. ನೋಡಿ ನಾಯಕರೇ, ವಿರೋಧ ನಾಯಕರೇ, ನಾರಾಯಣಸ್ವಾಮಿ ಹೇಳಿ ಏನ್ರಿ ಅದು, ಇದಕ್ಕೂ ಗೌರವ ಇಲ್ಲ, ಅವ್ರಿಗೂ ನಾ ಕೊಡ್ತೀನಿ ಅಂತ ಹೇಳಿ ಮುಗಿತಿ. ಕ್ಲಾರಿಫಿಕೇಶನ್ ಕೊಡ್ತೀನಿ, ನಾ ಕೂತ್ಕೊಳ್ಳಿ, ನಾ ಬರ್ಕೊಂಡು ಹೆಸರು ಕೊಡ್ತೀನಿ.